ನಮಸ್ತೆ ಸ್ನೇಹಿತರೆ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಇತಿಹಾಸದ ದ್ವಿತೀಯ PUC ಇತಿಹಾಸದ ಪಠ್ಯಪುಸ್ತಕದ ಪ್ರಶ್ನೋತ್ತರಗಳ ಸರಣಿಯಲ್ಲಿ ನಾವು ಅಧ್ಯಾಯ 4.3ಗೆ ಬಂದಿದ್ವಿ. ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಕ್ಕಿಂತ ಮುಂಚಿತವಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಮ್ಮಲ್ಲಿ ಒಂದು ಸಣ್ಣ ವಿನಂತಿಯನ್ನು ಮಾಡುತ್ತಾ, ಹಾಗಾದರೆ ಬನ್ನಿ ಈ ಒಂದು ತರಗತಿಯನ್ನು ಪ್ರಾರಂಭಿಸೋಣ. ನಾವು ಇವತ್ತು ಏನು ನೋಡ್ತಾ ಇದ್ದೀವಿ ಅಂತಂದ್ರೆ ಮೌರ್ಯರ ಕಾಲದ ಬಗ್ಗೆ ಇರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ನೋಡೋಣ. ಮೌರ್ಯರ ಕಾಲ ಎಷ್ಟರಿಂದ ಪ್ರಾರಂಭವಾಗುತ್ತೆ ಅಂದರೆ 320ರಿಂದ ಸಾಮಾನ್ಯ ಶಕ ಪೂರ್ವ 320ರಿಂದ 1080ರವರೆಗೆ ಈ ಅವಧಿಯನ್ನು ನಾವು ನೋಡ್ತೀವಿ. ಹಾಗಾದರೆ ಮೌರ್ಯರ ಪ್ರಶ್ನೋತ್ತರಗಳನ್ನು ನಾವು ನೋಡೋಣ. ಮೌರ್ಯರ ವಂಶದ ಸ್ಥಾಪಕ ಯಾರು ಅಂತ ಕೇಳಿದರೆ ಚಂದ್ರಗುಪ್ತ ಮೌರ್ಯ ಈ ವಂಶದ ಸ್ಥಾಪಕರವಾಗಿರುವಂಥದ್ದು. ಮೌರ್ಯರ ರಾಜಧಾನಿಯನ್ನು ಹೆಸರಿಸಿ ಅಂತ ಕೇಳಿದರೆ ಮೌರ್ಯರ ರಾಜಧಾನಿ ಪಾಟ್ಲಿಪುತ್ರವಾಗಿರುವಂಥದ್ದು. ಇನ್ನು ಮೌರ್ಯರ ಲಾಂಛನ ಯಾವುದಾಗಿತ್ತು ಅಂತ ಕೇಳಿದರೆ ಅದು ಧರ್ಮಚಕ್ರ 4 ಮುಖ ಸಿಂಹವುಳ್ಳವಾಗಿರ್ತಕ್ಕಂಥದ್ದು. ಇನ್ನು ಮುದ್ರಾ ರಾಕ್ಷಸ ಬರೆದವರು ಯಾರು ಅಂತ ಕೇಳಿದರೆ ವಿಶಾಖಪಟ್ಟಣ. ಇನ್ನು ಅರ್ಥಶಾಸ್ತ್ರವನ್ನು ಬರೆದವರು ಯಾರು ಅಂತಂದರೆ ಕೌಟಲ್ಯ, ಚಾಣಕ್ಯ, ವಿಷ್ಣುಗುಪ್ತ ಅಂತೇಳಿ ಅವರ ಹೆಸರು. ಇನ್ನು ಇಂಡಿಕಾ ಕೃತಿಯನ್ನು ಬರೆದವರು ಮೆಗಾಸ್ತನೀಸ್. ಚಂದ್ರಗುಪ್ತ ಮೌರ್ಯನಿಗೆ ಸಾಮ್ರಾಜ್ಯದಲ್ಲಿ ಸ್ಥಾಪಿಸಲು ನೆರವಾದವರು ಯಾರು ಅಂತಂದರೆ ಕೌಟಲ್ಯ ಅಥವಾ ಚಾಣಕ್ಯ. ಚಂದ್ರಗುಪ್ತ ಮೌರ್ಯನಿಂದ ಸ್ಥಾಪಿಸಲ್ಪಟ್ಟ ನಂದರ ದೊರೆ ಯಾರು ಅಂತಂದರೆ ಧನನಂದ. ಚಂದ್ರಗುಪ್ತನ ಆಸ್ಥಾನಕ್ಕೆ ಮೆಗಾಸ್ತನೀಸ್ ರಾಯಭಾರಿಯಾಗಿ ಕಳುಹಿಸಿದವರು ಯಾರು ಅಂತಂದರೆ ಗ್ರೀಕ್ನ ಸಾಮ್ರಾಜ್ಯದ ಅರಸ ಸೆಲ್ಯೂಕಸ್. ಚಂದ್ರಗುಪ್ತ ಮೌರ್ಯನಿಂದ ಸೋಲಿಸಲ್ಪಟ್ಟ ಗ್ರೀಕರ ದೊರೆ ಹೆಸರಿಸಿ ಅಂತ ಕೇಳಿದರೆ ಸೆಲ್ಯೂಕಸ್. ಜೈನ ಧರ್ಮವನ್ನು ಅನುಸರಿಸಿದ ಮೌರ್ಯ ಅರಸನನ್ನು ಹೆಸರಿಸಿ ಅಂದರೆ ಚಂದ್ರಗುಪ್ತ ಮೌರ್ಯ. ಚಂದ್ರಗುಪ್ತ ಮೌರ್ಯ ತನ್ನ ಕೊನೆಯ ದಿನಗಳನ್ನು ಎಲ್ಲಿ ಕಳೆದನೆಂದರೆ ಕರ್ನಾಟಕದ ಶ್ರವಣಬೆಳಗೊಳದಲ್ಲಿ ಕಳೆದಿರುವಂತ ಬರುತ್ತೆ. ಇನ್ನು ಮೌರ್ಯ ಸಂತತಿಯ ಶ್ರೇಷ್ಠ ದೊರೆ ಯಾರು ಅಂತಂದರೆ ಅಶೋಕ. ಅಶೋಕನು ಯಾವ ಶಾಸನವು ಕಳಿಂಗ ಯುದ್ಧದ ಬಗ್ಗೆ ತಿಳಿಸ್ತದೆ ಅಂದ್ರೆ 13ನೇ ಶಿಲಾಶಾಸನ. ಇನ್ನು ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ಮೌರ್ಯ ಸಾಮ್ರಾಟರ ಹೆಸರಿಸಿ ಅಂದರೆ ಅಶೋಕ. 3ನೆಯ ಬೌದ್ಧ ಮಹಾಸಮ್ಮೇಳನ ಎಲ್ಲಿ ನಡೆಯಿತು ಅಂದರೆ ಪಾಟ್ಲಿಪುತ್ರದಲ್ಲಿ. ಅಶೋಕನಿಂದ ನಿರ್ಮಿಸಲ್ಪಟ್ಟ ಅತಿ ದೊಡ್ಡ ಸ್ತೂಪ ಯಾವುದು ಅಂತಂದ್ರೆ ಮಧ್ಯಪ್ರದೇಶದ ಸಾಂಚಿ ಸ್ತೂಪ. ಇದು ನೀವು ನೋಟಲ್ಲಿ ಕೂಡ ತಾವು ನೋಡ್ಬೋದು. ಭಾರತದ ರಾಷ್ಟ್ರ ಲಾಂಛನ ಯಾವುದು ಅಂದರೆ ಸಾರನಾಥ ಸ್ತಂಭದ ಶಿರಭಾಗ ಅಧೋಮುಖವಾಗಿ ನಿರ್ಮಿಸಲ್ಪಟ್ಟ ಕಮಲ, ಚಕ್ರ, ಧರ್ಮಚಕ್ರ ಮತ್ತು ಪೀಠದ ಮೇಲೆ ಬೆನ್ನುಗೆ ಬೆನ್ನು ಕೊಟ್ಟು ನಿಂತ 4 ಸಿಂಹಗಳ ಚಿತ್ರ. ಶಾತವಾಹನರ ಸಂತತಿಯ ಸ್ಥಾಪಕ ಯಾರು ಅಂದರೆ ಸಿಂಹಕ. ಶಾತವಾಹನರ ರಾಜಧಾನಿ ಯಾವುದು ಅಂತ ಕೇಳ್ತಾರೆ ಪ್ರತಿಷ್ಠಾನ, ಪೈಠಾನ ಅಥವಾ ಶಾತವಾಹನರ ರಾಜಧಾನಿ ಯಾವುದು ಅಂತಂದ್ರೆ ಪ್ರತಿಷ್ಠಾನ ಅಥವಾ ಪೈಠಾನ ಅಂತೇಳಿ ಬರುತ್ತೆ. ಗತಾ ಸಪ್ತಸತಿಯನ್ನು ಯಾರು ಬರೆದರು ಅಂತ ಕೇಳಿದರೆ ಹಾಲ ಏನು ಮಾಡ್ತಾರೆ ಅಂದರೆ ಇದನ್ನು ಬರೆಯುವಂಥದ್ದು. ಗೌತಮಿ ಬಾಲಶ್ರೀಯವರ ಹೊರಡಿಸಿದ ಶಾಸನ ಯಾವುದು ಅಂದರೆ ನಾಸಿಕ ಗುಹಾ ಶಾಸನ. ಇನ್ನು ಕೆಳಗಿನ 2-3 ಪದಗಳಲ್ಲಿ ಅಥವಾ ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಕೇಳಿದರೆ ಮೌರ್ಯರ ಸಂತತಿಯ ಇತಿಹಾಸವನ್ನು ತಿಳಿಯಲು ಸಹಕಾರಿಯಾಗುವ ಯಾವುದಾದರೂ 2 ಆಧಾರಗಳು ಬರೆಯಿರಿ ಅಂದರೆ ಕೌಟಿಲ್ಯನ ಅರ್ಥಶಾಸ್ತ್ರ ಮತ್ತು ಇನ್ನೊಂದು ಮೆಗಾಸ್ತನೀಸ್ನ ಇಂಡಿಕಾ ಅಂತಕ್ಕಂಥ ಕೃತಿ ಬಗ್ಗೆ ತಾವು ಬರಿಬೇಕಾಗುವಂಥದ್ದು. ಇನ್ನು ಕರ್ನಾಟಕದಲ್ಲಿ ಅಶೋಕನ ಶಾಸನಗಳು ದೊರೆತಿರುವ ಯಾವುದಾದರೂ 2 ಸ್ಥಳಗಳನ್ನು ಹೆಸರಿಸಿ ಅಂದರೆ ರಾಯಚೂರು ಜಿಲ್ಲೆಯ ಮಸ್ಕಿ ಮತ್ತು ಯಾದಗಿರಿ ಜಿಲ್ಲೆಯ ಸನ್ನತಿ ಅಂತಕ್ಕಂತೆ ತಾವು ಬರಿಬೇಕಾಗುತ್ತದೆ. ಇನ್ನು ಮೌರ್ಯರ ಅವಧಿಯಲ್ಲಿ ಅಸ್ತಿತ್ವದಲ್ಲಿರುವ 2 ಬಗೆಯ ನ್ಯಾಯಾಲಯಗಳು ಯಾವುವು ಅಂದರೆ ಧರ್ಮಸ್ಥೇಯ ಮತ್ತು ಇನ್ನೊಂದು ಕಂಟಕ ಶೋಧನ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ನೋಡ್ರಿ. ಇನ್ನು ಮಸ್ಕಿ ಶಾಸನದ ಪ್ರಾಮುಖ್ಯತೆಯನ್ನು ತಿಳಿಸಿ ಅಂತ ಕೇಳಿದರೆ ಮಸ್ಕಿ ಶಾಸನದಲ್ಲಿ ದೇವನಾಂಪ್ರಿಯ ಅಶೋಕ ಎಂಬ ಉಲ್ಲೇಖ ಇದೆ. ಇದರಿಂದ ದೇವನಾಂಪ್ರಿಯ ಪ್ರಿಯದರ್ಶಿ ಎಂಬ ಹೆಸರನ್ನು ಹೊಂದಿರುವವನು ಅಶೋಕನೇ ಎಂದು ತಿಳಿದು ಗೊಂದಲ ಬಗೆಹರಿಸಿತು. ಅಶೋಕನ ಇತಿಹಾಸ ರಚಿಸಲು ಮಸ್ಕಿ ಶಾಸನ ಸಹಾಯವಾಯಿತು. ಮೆಗಾಸ್ತನೀಸ್ ಯಾರು, ಅವನ ಕೃತಿಯನ್ನು ಹೆಸರಿಸಿ ಅಂತ ಕೇಳಿದರೆ ಮೆಗಾಸ್ತನೀಸ್ ಗ್ರೀಕ್ ಅರಸ ಸೆಲ್ಯೂಕಸ್ನ ರಾಯಭಾರಿ, ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಭೇಟಿ ನೀಡಿದವನು. ಇವನ ಕೃತಿ ಇಂಡಿಕಾ. ಇನ್ನು ನಂತರ ಪ್ರಶ್ನೆ ಕೇಳಿದರೆ ವಿಶಾಖದತ್ತನ ಯಾವುದಾದರೂ 2 ಕೃತಿಗಳನ್ನು ಹೆಸರಿಸಿ ಅಂತ ಕೇಳಿದರೆ ಮುದ್ರಾ ರಾಕ್ಷಸ, ಇನ್ನೊಂದು
ದೇವಿ ಚಂದ್ರಗುಪ್ತಂ ಅಂತಕ್ಕಂಥದ್ದು. ಕೌಟಿಲ್ಯ ಯಾರು ಮತ್ತು ಅವನ ಪ್ರಸಿದ್ಧ ಕೃತಿ ಯಾವುದು ಅಂತ ಕೇಳಿದರೆ, ಕೌಟಿಲ್ಯ ಪ್ರಾಚೀನ ಭಾರತದ ಹೆಸರಾಂತ ರಾಜನೀತಿ ನಿಪುಣ, ಚಂದ್ರಗುಪ್ತ ಮೌರ್ಯನ ಪ್ರಧಾನಮಂತ್ರಿ. ಇವನ ಕೃತಿ ಅರ್ಥಶಾಸ್ತ್ರ. ಧರ್ಮ ಮಹಾಮಾತರನ್ನ ನೇಮಿಸಿದ ಅರಸ ಯಾರು, ಅವರ ಕರ್ತವ್ಯವೇನು ಅಂತ ಕೇಳಿದ್ದಾರೆ. ಧರ್ಮ ಮಹಾಮಾತರನ್ನ ಅಶೋಕ ನೇಮಿಸಿದನು. ಜನರಲ್ಲಿ ಬೌದ್ಧ ಧರ್ಮ ಪ್ರಚಾರ ಮಾಡಲು ಅವರನ್ನು ನೇಮಿಸಿದ. ಶಾತವಾಹನರು ಯಾವುದಾದರೂ ಇಬ್ಬರು ಪ್ರಮುಖ ದೊರೆಗಳನ್ನು ಹೆಸರಿಸಿ ಅಂತ ಕೇಳಿದರೆ, ಹಾಲ ಮತ್ತು ಗೌತಮಿ ಪುತ್ರ ಶಾತಕರ್ಣಿ. ಶಾತವಾಹನರು ಯಾವುದಾದರೂ ಎರಡು ವಾಸ್ತುಶಿಲ್ಪದ ಕೇಂದ್ರಗಳನ್ನು ಹೆಸರಿಸಿ ಅಂತ ಕೇಳಿದರೆ, ಅಮರಾವತಿ ಮತ್ತು ಇನ್ನೊಂದು ನಾಗಾರ್ಜುನ ಕೊಂಡ ಅಂತಕ್ಕಂಥದ್ದು. ಇನ್ನು ನಂತರ ಪ್ರಶ್ನೆ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ, ಚಂದ್ರಗುಪ್ತ ಮೌರ್ಯನ ಸಾಧನೆಗಳನ್ನು ಬರೆಯಿರಿ ಅಂತ ಕೇಳಿದರೆ, ಹಾಗಾದರೆ ಚಂದ್ರಗುಪ್ತ ಮೌರ್ಯನ ಸಾಧನೆಗಳನ್ನು ಯಾವ ರೀತಿ ಪಟ್ಟಿ ಮಾಡಬೇಕು ಅಂತಂದರೆ, ಮೊದಲಿಗೆ ನೋಡಿ ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆಯ ಬಗ್ಗೆ ತಾವೇನು ಮಾಡಬೇಕಾಗುತ್ತೆ, ಪಟ್ಟಿಯನ್ನು ಕೊಡಬೇಕಾಗಿರುವಂಥದ್ದು. ನಂತರ ಸೆಲ್ಯೂಕಸ್ನೊಂದಿಗೆ ಯುದ್ಧವನ್ನು ಮಾಡ್ತಾನೆ. ನಂತರ ಆತನ ಮಗಳನ್ನು ಇವರೇನು ಮಾಡ್ತಾರೆ, ಮದುವೆಯನ್ನು ಆಗ್ತಾರೆ. ಇನ್ನು ಬೃಹತ್ ಸಾಮ್ರಾಜ್ಯವನ್ನು ಸ್ಥಾಪನೆ ಹೇಗೆ ಮಾಡಿದ್ರು ಅಂತಕ್ಕಂಥದ್ದನ್ನು ತಾವಿಲ್ಲಿ ಬರಿಬೇಕಾಗುತ್ತೆ. ನಂತರ ಕೊನೆಯ ದಿನಗಳಲ್ಲಿ ಜೈನ ಧರ್ಮವನ್ನು ಸೇರಿ ಅದ್ರ ಬಗ್ಗೆ ತಾವು ಬರಿಬೇಕಾಗುತ್ತೆ. ಈ ಕೊನೆಯ ದಿನಗಳ ಬಗ್ಗೆ ಸ್ವಲ್ಪ ಹೇಳ್ತೀನಿ ಕೇಳಿ. ಜೈನ ಸಂಪ್ರದಾಯದ ಪ್ರಕಾರ ಚಂದ್ರಗುಪ್ತ ಮೌರ್ಯನು ತನ್ನ ಆಳ್ವಿಕೆಯ ಕೊನೆಯ ಕಾಲದಲ್ಲಿ ಜೈನ ವಿದ್ವಾಂಸ ಭದ್ರಭಾವಿನಿಂದ ಪ್ರಭಾವಿತನಾಗಿ ಜೈನ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ. ಸಿಂಹಾಸನವನ್ನು ತ್ಯಜಿಸಿ ಕರ್ನಾಟಕದ ಶ್ರವಣಬೆಳಗೊಳದಲ್ಲಿ ತನ್ನ ಕೊನೆಯ ದಿನಗಳನ್ನು ಕಳೆದನು. ಅಲ್ಲಿ ಸಾಮಾನ್ಯ ಶಕ ಪೂರ್ವ 300ರಲ್ಲಿ ಸಲ್ಲೇಖನ ಋತವನ್ನು ಆಚರಿಸಿ ಪ್ರಾಣತ್ಯಾಗ ಮಾಡಿದನು. ಅವನು ನೆಲೆಸಿದ ಬೆಟ್ಟವನ್ನು ಚಂದ್ರಗಿರಿ ಎಂದು, ಅವನು ನಿರ್ಮಿಸಿದ ಬಸದಿಯು ಚಂದ್ರಗುಪ್ತ ಬಸದಿ ಎಂದು ಹೆಸರಿಸಲಾಗಿದೆ. ಸೊ ನಂತರ ನೋಡ್ರಿ, ಬೌದ್ಧ ಧರ್ಮ ಪ್ರಚಾರದಲ್ಲಿ ಅಶೋಕನು ಕೈಗೊಂಡಿರ್ತಕ್ಕಂಥ ಕ್ರಮಗಳು ಯಾವುವು ಅಂತ ಕೇಳಿದ್ದಾರೆ. ಅವು ಕ್ರಮಗಳನ್ನು ನಾವು ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ನೋಡಿ, ಬೌದ್ಧ ಧರ್ಮ ಪವಿತ್ರ ಕ್ಷೇತ್ರಗಳಾಗಿರ್ತಕ್ಕಂಥ ಲುಂಬಿನಿವನ, ಕಪಿಲವಸ್ತು, ಗಯಾ, ಸಾರನಾಥ ಮತ್ತು ಕುಶಿನಗರವನ್ನು ಸಂದರ್ಶಿಸಿದನು ಮತ್ತು ಧರ್ಮಗೋಷ್ಠಿಯನ್ನು ಏರ್ಪಾಟ ಮಾಡಿರುವಂಥದ್ದು ಯಾರ್ರಿ, ಅಶೋಕ. ಇನ್ನು ಸಾಮ್ರಾಜ್ಯದಾದ್ಯಂತ ಅನೇಕ ವಿಹಾರಗಳನ್ನು ನಿರ್ಮಿಸಿದ, ಅವುಗಳ ದತ್ತು ಮತ್ತು ಹೆಚ್ಚಿಸಿದ. ಸೊ ಈ ರೀತಿಯಾಗಿರ್ತಕ್ಕಂಥ ಲಿಸ್ಟೌಟನ್ನು ನೀವು ಮಾಡಬೇಕಾಗಿರುವಂಥದ್ದು. ಜನರಲ್ಲಿ ಧರ್ಮ ಪ್ರಚಾರಕ್ಕಾಗಿ ಧರ್ಮ ಮಾತ್ರಕರು ಮತ್ತು ಆಪ್ತರು ಮತ್ತು ರಜ್ಜುಕರು ಎಂಬ ಅಧಿಕಾರಿಗಳನ್ನು ನೇಮಿಸ್ತಾರೆ. ಪರೀಕ್ಷೆಯಲ್ಲಿ ರಜ್ಜುಕ ಅಂದರೆ ಏನು ಅಂತ ಕೇಳ್ತಾರೆ, ಇವರು ಧರ್ಮ ಪ್ರಚಾರಕರು, ಇದು ನೆನಪಿರಲಿ. ಇನ್ನು ಮಹಿಳೆಯರ ರಕ್ಷಣೆಗಾಗಿ, ಧರ್ಮ ಜಾಗೃತಿಗಾಗಿ ಸ್ತ್ರೀ ಅಧ್ಯಕ್ಷ ಮಹಾಮಾತರು ಎಂಬ ಅಧಿಕಾರಿಗಳನ್ನು ನೇಮಕ ಮಾಡ್ತಾರೆ. ಬೌದ್ಧ ಭಿಕ್ಷುಗಳ ನಡುವಿನ ಆಂತರಿಕ ಭಿನ್ನಾಭಿಪ್ರಾಯ ಹೋಗಲಾಡಿಸಲು ಸಾಮಾನ್ಯ ಶಕ ಪೂರ್ವ 250ರಲ್ಲಿ ಪಾಟ್ಲಿಪುತ್ರದಲ್ಲಿ 3ನೇ ಬೌದ್ಧ ಸಮ್ಮೇಳನವನ್ನು ಸಂಘಟಿಸ್ತಾರೆ. ಅಶೋಕನು ಬೌದ್ಧ ಧರ್ಮವನ್ನು ಹರಡಲು ಅಫ್ಘಾನಿಸ್ತಾನ್, ಬರ್ಮಾ, ಶ್ರೀಲಂಕಾ, ಯುರೋಪ್ಗಳಿಗೆ ನಿಯೋಗವನ್ನು ಕಳಿಸ್ತಾರೆ. ಶಾಂತಿ ಸೂಚಕವಾಗಿ ಬೋಧಿಗಿಡಗಳನ್ನು ನಡೆಸ್ತಾರೆ. ತನ್ನ ಮಗ ಮಹೇಂದ್ರ ಮತ್ತು ಮಗಳು ಸಂಘಮಿತ್ರಿಯನ್ನು ಶ್ರೀಲಂಕಾಕ್ಕೆ ಪ್ರಚಾರಕ್ಕೆ ಕಳಿಸಿರುವಂಥದ್ದು ತಾವಿಲ್ಲಿ ಉಲ್ಲೇಖಿಸಬೇಕಾಗ್ತದೆ. ಇದರ ಜೊತೆಗೆ ಅಶೋಕನು ಅಶೋಕನು ಪ್ರಜಾನುರಾಗಿಯಾಗಿದ್ದು ಪ್ರಜೆಗಳು ತಂದೆ ಎಂತಿದ್ದನು. ಸೇವೆ ಮತ್ತು ತ್ಯಾಗ ಆತನ ಗುರಿಗಳಾಗಿದ್ದವು ಅಂತ ಹೇಳ್ತಾರೆ. ಇನ್ನು ಮೌರ್ಯರ ಆಡಳಿತದ ಬಗ್ಗೆ ತಾವು ಇಲ್ಲಿ ವಿವರಿಸಿ ಅಂತ ಕೇಳಿದರೆ, ಮೌರ್ಯರ ಆಡಳಿತ ನೋಡ್ರಿ, ಕೌಟಿಲ್ಯನ ಅರ್ಥಶಾಸ್ತ್ರದ ಬಗ್ಗೆಯೂ ಕೂಡ ತಾವೇನು ಮಾಡಬೇಕಾಗುತ್ತೆ, ಇಲ್ಲಿ ಉಲ್ಲೇಖಿಸಬೇಕಾಗ್ತದೆ. ನೋಡ್ರಿ, ಇಲ್ಲಿ ಕೇಂದ್ರ ಸರ್ಕಾರ ಅಂತ ಬರಿಬೇಕು, ಅಲ್ಲಿ ರಾಜನ ಬಗ್ಗೆ ಬರಿಬೇಕಾಗಿರೋಕ್ಕಂತೂ ಮಂತ್ರಿ ಪರಿಷತ್ ಬಗ್ಗೆ ಬರಿಬೇಕು, ಸಚಿವಾಲಯದ ಬಗ್ಗೆ ಬರಿಬೇಕು, ನ್ಯಾಯಾಂಗ ಆಡಳಿತದ ಬಗ್ಗೆ ತಾವು ಬರಿಬೇಕಾಗಿರುವಂಥದ್ದು. ಇನ್ನು ಕಂದಾಯ ನೋಡ್ರಿ, 1/6 ತೆರಿಗೆ ವಸೂಲಿಯನ್ನು ಇವರು ಮಾಡ್ತಾ ಇದ್ರು. ಇನ್ನು ಪ್ರಾಂತೀಯ ಸರ್ಕಾರ ಇತ್ತು, 5 ಪ್ರಾಂತ್ಯಗಳನ್ನಾಗಿ ವಿಭಜಿಸಲಾಗ್ತದೆ. ಅವುಗಳೆಂದರೆ ರಾಜಧಾನಿಗಳೆಂದರೆ ಗಿರ್ನಾರ, ತಕ್ಷಶಿಲಾ, ಉಜ್ಜಯಿನಿ, ತೋಸಾಲಿ ಮತ್ತು ಸುವರ್ಣಗಿರಿ. ನೋಡ್ರಿ, ಇಲ್ಲಿರ್ತಕ್ಕಂಥ ಪ್ರಾಂತ್ಯಗಳು ರಾಜಪಾಲನ ಅಧೀನದಲ್ಲಿರ್ತಿತ್ತು. ರಾಜಕುಮಾರರು ಅಥವಾ ರಾಜಮನೆತನದವರು ರಾಜ್ಯಪಾಲರನ್ನಾಗಿ ನೇಮಕ ಮಾಡಲಾಗ್ತಾ ಇತ್ತು. ಇನ್ನು ಸಾಮ್ರಾಜ್ಯದ ಆಡಳಿತದ ವಿಂಗಡಣೆ ಮತ್ತು ಅದರ ಆಡಳಿತಾಧಿಕಾರಿಗಳನ್ನು ನೋಡಬೇಕಾದ್ರೆ, ಸಾಮ್ರಾಜ್ಯ ಅಂದರೆ ರಾಜ್ಯ, ಪ್ರಾಂತ್ಯ ಅಂದರೆ ರಾಜ್ಯಪಾಲ, ಜಿಲ್ಲೆ ಅಂದರೆ ಸ್ಥಾನಿಕ. 10 ಹಳ್ಳಿಗಳಿಗೆ ಗೋಪ ಅಂತ ಕರಿತಾ ಇದ್ರು, ಹಳ್ಳಿಗಳಿಗೆ ಗ್ರಾಮಿಕ ಅಂತೇಳಿ ಕರಿತಾ ಇದ್ರು. ಅಶೋಕನ ಕೇಂದ್ರ ಮತ್ತು ಪ್ರಾಂತ್ಯಗಳಲ್ಲಿ ಧರ್ಮ ಮಹಾಮಾತರನ್ನು ನೇಮಿಸ್ತಾ ಇದ್ರು.
ಇನ್ನು ನಗರಗಳ ಬಗ್ಗೆ ಮೆಗಾಸ್ತನೀಸ್ ಏನು ಮಾಡ್ತಾನೆ, ಪಾಟ್ಲಿಪುತ್ರದಲ್ಲಿ ನಗರಾಡಳಿತದ ಬಗ್ಗೆ ಮೆಗಾಸ್ತನೀಸ್ ಏನು ಮಾಡ್ತಾನೆ, ಪಾಟ್ಲಿಪುತ್ರದ ನಗರಾಡಳಿತದ ಬಗ್ಗೆ ಸುದೀರ್ಘವಾಗಿ ವಿವರಿಸಿದ್ದಾನೆ. ನಗರಾಡಳಿತವನ್ನು ತಲಾ 5 ಸದಸ್ಯರುಗಳ ಆಡಳಿತ ಮಂಡಳಿಗಳ ಒಟ್ಟು 30 ಮಂದಿ ಸಮಿತಿಗಳ ನಿರ್ವಹಣೆ ಮಾಡಲಾಗ್ತಿತ್ತು ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಸೈನ್ಯಾಡಳಿತ ಹೇಗಿತ್ತು ಅಂತಂದ್ರೆ ಯುದ್ಧಕ್ಕೆ 5 ಸದಸ್ಯರ 6 ಮಂಡಳಿಗಳನ್ನು ನಿರ್ವಹಣೆ ಮಾಡ್ತಾಯಿದ್ರು. ನೌಕಾದಳ ಇತ್ತು ಇದರಲ್ಲಿ, ಸೈನ್ಯದಲ್ಲಿ ಸಾರಿಗೆ, ಕಾಲ್ದಳ, ಅಶ್ವದಳ, ರಥದಳ, ಗಜದಳ ಅಂಥೇಳಿ ಇತ್ತು. ಇನ್ನು ನಂತರ ಇವರ ಮೌರ್ಯರ ಕಾಲದ ವಾಸ್ತುಶಿಲ್ಪದ ಬಗ್ಗೆ ಕೇಳಿರುವಂಥ ಪ್ರಶ್ನೆ. ಸೊ ಇವರು ಜಾಸ್ತಿ ಏನು ಮಾಡಿದ್ರೆ ಸ್ತೂಪಗಳನ್ನು ನಿರ್ಮಾಣ ಮಾಡ್ತಾರೆ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಸ್ತೂಪ ಯಾವುದು ಅಂತಂದ್ರೆ ಮಧ್ಯಪ್ರದೇಶದ ಸಾಂಚಿ ಸ್ತೂಪ. ಇನ್ನು ಅರಮನೆಗಳನ್ನು ನಿರ್ಮಾಣ ಮಾಡ್ತಾರೆ. ಹೌದ್ರಿ, ಇವರ ಕಾಲದಲ್ಲಿ ಚೀನಾ ಯಾತ್ರಿಕ ಪಾಯಿಯಾನ್ ಬರೆದಿರ್ತಕ್ಕಂಥ ವಿವರಣೆಯಲ್ಲಿ ಇಲ್ಲಿ ನೋಡ್ಬೋದು. ಪ್ರಸಿದ್ಧವಾಗಿರ್ತಕ್ಕಂಥ ಚಂದ್ರಗುಪ್ತ ಪಾಟ್ಲಿಪುತ್ರದಲ್ಲಿ ಅರಮನೆ ಇತ್ತು. ನಂತರ ಗುಹಾಲಯಗಳು ಆಗಿರ್ತಕ್ಕಂಥ ನಾಗಾರ್ಜುನ ಬೆಟ್ಟಗಳಲ್ಲಿ. ಇನ್ನು ಸ್ತಂಭಗಳು ನೋಡ್ರಿ, 30ಕ್ಕೂ ಹೆಚ್ಚು ಸ್ತಂಭಗಳನ್ನು ನಿರ್ಮಿಸಲಾಗಿದೆ. 50 ಟನ್ ತೂಕ, 30 ಅಡಿ ಎತ್ತರ. ಅವುಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ಸಾರನಾಥ ಸ್ತಂಭ ಈಗೂ ಕೂಡ ಏನು ಮಾಡೈತಿ ಅಂತಂದ್ರೆ ಅದು ತುಕ್ಕು ಹಿಡಿದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಂತರ 4 ಸಿಂಹಗಳು ಹೊಂದಿರುವಂಥ ಚಿತ್ರ ಸಾರನಾಥ ಸ್ತಂಭದಲ್ಲಿ ಸ್ಥಿರಭಾಗವು ಭಾರತ ರಾಷ್ಟ್ರ ಲಾಂಛನವಾಗಿ ಏನಾಗೈತಿ ಹೊರಹೊಮ್ಮಿದೆ ಅಂತೇಳಿ ತಾವು ಬರಿಬೇಕಾಗ್ತದೆ. ಇನ್ನು 30-40 ವಾಕ್ಯದಲ್ಲಿ ಬರೆಯಿರಿ ಅಂದ್ರೆ ಅಶೋಕನ ಜೀವನ ಸಾಧನೆಗಳನ್ನು ಬರಿಬೇಕಾಗ್ತದೆ. ಅಶೋಕನಿಗೆ ದೇವನಾಂಪ್ರಿಯ ಮತ್ತು ಪ್ರಿಯದರ್ಶಿ ಅಂತೇಳಿ ಕರಿತಾ ಇದ್ರು. ಸೊ ಅಶೋಕನ ಕಳಿಂಗ ಯುದ್ಧದ ಬಗ್ಗೆ ತಾವಿಲ್ಲಿ ಬರಿಬೇಕಾಗ್ತದೆ. ಕಳಿಂಗ ಯುದ್ಧ ನೋಡ್ರಿ, 261ರಲ್ಲಿ ಅಶೋಕ ತನ್ನ ಸಾರ್ವಭೌಮತ್ವವನ್ನು ಕಳಿಂಗದ ಮೇಲೆ ವಿಸ್ತರಿಸಲು ದಾಳಿ ಮಾಡ್ತಾನೆ. ಭೀಕರ ಯುದ್ಧ ನಡೆದು ಅಪಾರ ರಕ್ತಪಾತವಾಯಿತು. ಕಳಿಂಗ ಯುದ್ಧವನ್ನು ಗೆದ್ದರೂ ಅಶೋಕ ದುಃಖಿತನಾದ. 13ನೇ ಶಾಸನ ಇದರ ಬಗ್ಗೆ ವಿವರವಾದ ಮಾಹಿತಿಯನ್ನು ನೀಡುತ್ತದೆ. ಅಲ್ಲಿನ ಸಾವು ನೋವುಗಳಿಂದ ಬೇಸರಗೊಂಡಿರ್ತಕ್ಕಂಥ ಅಶೋಕ ಭವಿಷ್ಯದಲ್ಲಿ ಯುದ್ಧವನ್ನೇ ಮಾಡಲಾರೆ ಎಂಬ ತೀರ್ಮಾನಿಸಿ ತನ್ನ ವಿದೇಶಾಂಗ ನೀತಿಯನ್ನು ಏನು ಮಾಡ್ತಾನೆ, ಬದಲಾಯಿಸ್ತಾನೆ. ನಂತರ ಧರ್ಮ ವಿಜಯ ಅಂತ ಕರೀತಾರೆ. ಯುದ್ಧದ ಬದಲಾಗಿ ಏನು ಮಾಡ್ತಾರೆ, ಖಡ್ಗವನ್ನು ಬಿಸಾಡಿ ಧರ್ಮದಂಡವನ್ನು ಎತ್ತಿಕೊಳ್ಳತಕ್ಕಂಥದ್ರ ಬಗ್ಗೆ ತಾವು ಬರಿಬೇಕಾಗುತ್ತದೆ. ಅದಕ್ಕೆ ಧರ್ಮ ವಿಜಯ ಅಂತ ಕರೀತಾರೆ. ಉಪಗುಪ್ತ ಎಂಬ ಸನ್ಯಾಸಿ ಎನ್ನುವ ಪ್ರಭಾವದಿಂದ ಬೌದ್ಧ ಧರ್ಮವನ್ನು ಯಾರು ಅಂತಂದ್ರೆ ಅಶೋಕ ಸೇರ್ತಾನೆ. ಅದ್ರ ಬಗ್ಗೆ ನೀವು ಬರಿಬೇಕಾಗುತ್ತದೆ. ಉತ್ತರ ಕಾಶ್ಮೀರದಿಂದ ದಕ್ಷಿಣದ ಸುವರ್ಣಗಿರಿ, ಪೂರ್ವದ ಬಂಗಾಲದಿಂದ ಪಶ್ಚಿಮದ ಸಿಂಧ್ವರೆಗಿನ ಸಾಮ್ರಾಜ್ಯ ಇವ್ರದ್ದು ಧರ್ಮ ವಿಜಯಕ್ಕೆ ಕೈಗೊಂಡಿರುವಂಥದ್ದು ತಾವಿಲ್ಲಿ ಬರಿಬೇಕಾಗುತ್ತದೆ. ಅಶೋಕನ ಧರ್ಮ ನೋಡ್ರಿ, ಅಶೋಕ ಏನು ಮಾಡ್ತಾನ ಅಂತಂದ್ರೆ ಧರ್ಮಕ್ಕೆ ಶ್ರೇಷ್ಠ ಕೊಡುಗೆಯನ್ನು ನೀಡ್ತಾನೆ. ತಂದೆ ತಾಯಿಗೆ ವಿಧೇಯಕರಾಗಿರಬೇಕು ಅಂತೇಳಿ ಹೇಳ್ತಾನೆ. ಯಾರ್ರಿ? ಅಶೋಕ. ಗುರು ಹಿರಿಯರಿಗೆ ಗೌರವವನ್ನು ತೋರಿಸಬೇಕು. ಸೇವಕರು ಮತ್ತು ಕ್ರಿಯರು ಮತ್ತು ಅವಲಂಬಿತರನ್ನು ಪ್ರೀತಿಯಿಂದ ಕಾಣಬೇಕು. ಪ್ರತಿಯೊಬ್ಬರೂ ಸತ್ಯವನ್ನು ನುಡಿಬೇಕು. ಮಾನವರು ಮತ್ತು ಪ್ರಾಣಿಗಳಿಗೆ ಹಿಂಸೆ ನೀಡಬಾರದು. ಪ್ರತಿಯೊಬ್ಬನು ಕೋಪ, ಕ್ರೌರ್ಯ, ದುಂದು ವೆಚ್ಚಗಳನ್ನು ನಿಗ್ರಹಿಸಬೇಕು ಅಂಥೇಳಿ ಅಶೋಕ ಹೇಳುವಂಥದ್ದು. ಅಶೋಕನ ಮೊದಲ ಆದ್ಯತೆ ಯಾವುದು ಅಂದ್ರೆ ಮಾನವ ಧರ್ಮ ಅಂತ ಹೇಳ್ತಾರೆ. ಇನ್ನು ಅವನ ಶಾಸನಗಳ ರಚನೆ ಮಾಡ್ತಾರೆ. ಹಾಗಾದರೆ ಅವನ ಶಾಸನಗಳನ್ನು ತಾವು ನೋಡ್ಬೋದು. ಶಿಲಾಶಾಸನಗಳನ್ನು ಹೊರಡಿಸ್ತಾನೆ. ಆಯಾ ಪ್ರಾಂತ್ಯದಲ್ಲಿ ಪ್ರಚಲಿತ ಇರತಕ್ಕಂಥ ಭಾಷೆಯನ್ನು, ಲಿಪಿಯನ್ನು ಶಾಸನಗಳಲ್ಲಿ ಬಳಸಲಾಗುತ್ತದೆ. ಅಶೋಕನ ಹೊರಡಿಸಿರ್ತಕ್ಕಂಥ ಶಾಸನಗಳು ಯಾವ ಭಾಷೆಯಲ್ಲಿದ್ದಾವೆ ಅಂದರೆ ಪ್ರಾಕೃತಿಕ, ಪಾಳಿ ಭಾಷೆಯಲ್ಲಿದ್ದಾವೆ, ಗ್ರೀಕ್ ಭಾಷೆಯಲ್ಲಿ ಇದ್ದಾವೆ, ಬ್ರಾಹ್ಮಿ, ಖರೋಷ್ಠಿ ಲಿಪಿಗಳಲ್ಲಿ ಶಾಸನಗಳನ್ನು ಕೆತ್ತಿಸಿದ್ದಾನೆ. ಕರ್ನಾಟಕದಲ್ಲೂ ಅವನು ಶಾಸನಗಳು ಮಸ್ಕಿ, ಗವಿಮಠ, ಪಾಲ್ಗುಂಡ, ಬ್ರಹ್ಮಗಿರಿ, ಸಿದ್ದಾಪುರ, ಜಂಟಿಂಗ, ರಾಮೇಶ್ವರ, ನಿಟ್ಟೂರು, ಉದಯಂಗೋಳಂ, ಸನ್ನತಿಗಳಲ್ಲಿ ದೊರೆತಾವೆ. ಇನ್ನು ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಅಶೋಕ ಕೈಗೊಂಡ ಕ್ರಮಗಳು ಏನು ಅಂತಂದ್ರೆ ಲುಂಬಿನಿ, ಕಪಿಲವಸ್ತು, ಗಾಯಾ, ಸಾರನಾಥ, ಕುಶಿನಗರಗಳನ್ನು ಅಲ್ಲಿಗೆ ಭೇಟಿ ಕೊಟ್ಟು ಅವ್ರಗಳ ಮೊದಲು ಏನು ಮಾಡ್ತಾನೆ, ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆಮೇಲೆ ಧರ್ಮ ಮಹಾಮಾತ್ರರನ್ನು ನೇಮಕ ಮಾಡುವಂಥದ್ದು ಮತ್ತು ಮಹಿಳೆಯರಿಗೆ ಸ್ತ್ರೀ ಅಧ್ಯಕ್ಷರನ್ನಾಗಿ ನೇಮಕ ಮಾಡುವುದರ ಜೊತೆಗೆ ಅವರು ಒಂದು ಏನು ಮಾಡ್ತಾರೆ ಅಂತಂದ್ರೆ ಪಾಟ್ಲಿಪುತ್ರದಲ್ಲಿ ಒಂದು ಬೌದ್ಧ ಸಮ್ಮೇಳನವನ್ನು ಹಮ್ಮಿಕೊಳ್ತಾರೆ. 3ನೇ ಬೌದ್ಧ ಸಮ್ಮೇಳನ 250ರಲ್ಲಿ. ನಂತರ ಅವರು ತನ್ನ
ಧರ್ಮವನ್ನು ಪ್ರಚಾರ ಮಾಡೋದಕ್ಕೋಸ್ಕರ ಎಲ್ಲೆಲ್ಲಿ ಕಳಿಸ್ತಾರ ಮಹಾಮಾತ್ರರನ್ನು ಅಫ್ಘಾನಿಸ್ತಾನ, ಬರ್ಮಾ, ಶ್ರೀಲಂಕಾದ ಕಡೆಗೆ ಕಳಿಸಿರುವಂಥದ್ದು. ಜೊತೆಗೆ ಶಾಂತಿ ಸೂಚಕ ಬೋಧಿ ಗಿಡಗಳನ್ನು ನೆಡುವುದಾಗಿರ್ಬೋದು. ತನ್ನ ಮಗ ಮಹೇಂದ್ರ ಮತ್ತು ಮಗಳು ಸಂಘಮಿತ್ರೆಯನ್ನು ಶ್ರೀಲಂಕಾಕ್ಕೆ ಧರ್ಮ ಪ್ರಚಾರಕ್ಕೆ ಕಳಿಸಿರುವಂಥದ್ದು ತಾವಿಲ್ಲಿ ಉಲ್ಲೇಖ ಮಾಡಬೇಕಾಗಿರುತ್ತದೆ. ಇದರ ಜೊತೆಗೆ ಅಶೋಕನು ಪ್ರಜಾನುರಾಗಿದ್ದರು, ಪ್ರಜೆಗಳಿಗೆ ತಂದೆ ತಾಯಿಯಂತಿದ್ದನು. ಸೇವೆ ಮತ್ತು ತ್ಯಾಗ ಆತನ ಗುರಿಯಾಗಿತ್ತು ಅಂಥೇಳಿ ಈ ರೀತಿ ಬರೆದ್ರೆ ತಮಗೆ 10 ಮಾರ್ಕ್ಸ್ ಬೀಳುವಂಥ ಸಾಧ್ಯತೆ ಇರುತ್ತದೆ. ಯಾರೆಲ್ಲ ಈ ವಿಡಿಯೋ ನೋಡಿದರೆ ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಶೇರ್ ಮಾಡಿ ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.